ಸ್ನೇಹಿತರೆ ನಮಸ್ಕಾರ. ವೆಲ್ಕಮ್ ಟು ಹಳ್ಳಿ ಸವಿರುಚಿ ಚಾನಲ್ಗೆ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ರಾಯರ ಆಶೀರ್ವಾದದಿಂದ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಶಿವ ಹಳ್ಳಿ ನುಡಿತಾ ಇದೆ. ರಾಯರ ಆಶೀರ್ವಾದ ನಮ್ಮ ಮೇಲೆ ಸದಾ ಇರುತ್ತೆ ಅಂತಲೇ ಹೇಳ್ಬೋದು. ರಾಯರನ್ನು ನಂಬಿ ಇವತ್ತು ವಿಡಿಯೋ ಮಾಡೋ ಕಾರಣ ಏನಪ್ಪ ಅಂತಂದರೆ, ಇವತ್ತು ಫೆಬ್ರವರಿ 14 ರಾಯರ ವರ್ಧಂತಿ ಇರೋದಕ್ಕೆ ಇವತ್ತು ಒಂದಿಷ್ಟು ರಾಯರ ಬಗ್ಗೆ ತಿಳ್ಕೊಬೇಕು. ಯಾಕಂತಂದರೆ ವರ್ಧಂತಿ ದಿನ ನಾವು ರಾಯರ ಬಗ್ಗೆ ತಿಳ್ಕೊಂಡ್ವಿ ಅಂತಂದರೆ ಖಂಡಿತವಾಗ್ಲೂ ರಾಯರು ಖುಷಿ ಪಡ್ತಾರೆ, ಸಂತಸ ಆಗ್ತಾರೆ ಅಂತಲೇ ಹೇಳ್ಬೋದು. ಇವತ್ತು ಅವರು ಜನನ ಆಗಿದ್ದು ಹೇಗೆ, ಅವರ ತಂದೆ ತಾಯಿ ಹೆಸರೇನು, ಪ್ರತಿಯೊಂದು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋ ನೋಡಿ ಸ್ನೇಹಿತರೆ. ಏನಪ್ಪ ಅಂತಂದರೆ, ರಾಯರು ಜನಿಸಿದ್ದು ಕ್ರಿಸ್ತ ಶಕ 1595ರಲ್ಲಿ, ಅಂದರೆ 1595ರಲ್ಲಿ ಅವರು ಜನನ ಆಗ್ತಾರೆ. ಅದು ತಮಿಳುನಾಡಿನ ಭುವನಗಿರಿ ಎಂಬ ಪುಟ್ಟ ಗ್ರಾಮದಲ್ಲಿ. ಅವರ ಬಾಲ್ಯದ ಹೆಸರು ವೆಂಕಟನಾಥ ಅಂತಂದ್ಬಿಟ್ಟು. ವೆಂಕಟನಾಥ ಅಂತ ಯಾಕೆ ಹೆಸರಿಟ್ಟರು ರಾಯರಿಗೆ ಅಂತಂದ್ಬಿಟ್ಟು ಮುಂದೆ ವಿಡಿಯೋದಲ್ಲಿ ನೋಡಿ. ರಾಘವೇಂದ್ರ ಸ್ವಾಮಿಯ ತಂದೆ ತಾಯಿಯ ಹೆಸರು ಏನಪ್ಪ ಅಂತಂದರೆ, ತಂದೆಯ ಹೆಸರು ತಿಮ್ಮಣ್ಣ ಭಟ್ಟರು, ತಾಯಿಯ ಹೆಸರು ಗೋಪಮ್ಮ. ಇವರಿಗೆ ಮೊದಲೇ ಗುರುರಾಜ ಎಂಬ ಮಗ ಮತ್ತು ವೆಂಕಟಾಂಬ ಎಂಬ ಮಗಳಿದ್ದರು ಕೂಡ. ಮತ್ತೊಬ್ಬ ಮಗನಿಗಾಗಿ, ಅಂದರೆ ಮತ್ತೊಬ್ಬ ಜ್ಞಾನಿ ಪುತ್ರನಿಗಾಗಿ ವರ ಹಂಬಲಿಸುತ್ತಿದ್ದರು. ಅಂದರೆ ತಂದೆ ತಾಯಿ ಇಬ್ಬರು ಮಕ್ಕಳು ಇದ್ದರೂ ಕೂಡ ನಮಗೆ ಜ್ಞಾನ ಒಂದು ಇರುವಂತಹ ಮಗು ಬೇಕು, ಪುತ್ರನಾಗಿರಬೇಕು ಅಂತಂದ್ಬಿಟ್ಟು ತಂದೆ ತಾಯಿ ದೇವ್ರ ಹತ್ರ ಬೇಡ್ಕೊಳ್ತಾರೆ. ಅದಾದ ನಂತರ ಇದಕ್ಕಾಗಿ ಅವರು ತಿರುಪತಿಯ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಮೊರೆ ಹೋದರು. ಅಂದರೆ ನನಗೆ ಬುದ್ಧಿವಂತ ಮಗ ಬೇಕು, ತಿಮ್ಮಪ್ಪನ ಒಂದು ದರ್ಶನ ಮಾಡಿ ತಿಮ್ಮಪ್ಪನ ಒಂದು ಆಶೀರ್ವಾದ ತಗೊಂಡು ಅದರ ಜೊತೆಗೆ ರಾಯರು ಅಂದರೆ ವೆಂಕಟನಾಥ ಎಂಬ ಮಗನು ಜನಿಸುತ್ತಾರೆ. ಅದು ತಿರುಪತಿಯಲ್ಲಿ ಒಂದು ತಿಮ್ಮಪ್ಪನಿಗೆ ಹರಕೆ ಹೊತ್ಕೊಂಡು ಅದಾದ ನಂತರ ರಾಯರು ಜನಿಸುವಂಥದ್ದು. ಅದಕ್ಕೂ ಮುಂಚೆ ತಿಮ್ಮಣ್ಣ ಭಟ್ಟರು ಮತ್ತು ತಿರುಪತಿಯಲ್ಲಿ ಕಠಿಣ ತಪಸ್ಸು ಮತ್ತು ಸೇವೆ ಮಾಡಿದರು. ಅಂದರೆ ಯಾರಿಗೇ ಆಗಲಿ ಅಷ್ಟು ಬೇಗ ಒಲಿಯೋದಿಲ್ಲ ಅಂತ ಹೇಳ್ತಾರಲ್ವ, ಅಂಥ ದೊಡ್ಡ ದೊಡ್ಡ ಮಹಾನ್ ಭಾವುಗಳಿಗೆ ಬೇಗ ಮಗ ಆಗಿರಲಿಲ್ಲ. ತಿಮ್ಮಣ್ಣ ಭಟ್ಟರು ತಿರುಪತಿಯಲ್ಲಿ ಕಠಿಣ ತಪಸ್ಸು ಮತ್ತು ಸೇವೆ ಮಾಡಿದರೂ ಕೂಡ ಅದಾದ ನಂತರ ಒಂದು ಕಠಿಣ ತಪಸ್ಸು ಮಾಡಿದ ನಂತರ ಅದಾದ ನಂತರ ಅವರ ಭಕ್ತಿಗೆ ಮೆಚ್ಚಿ ಶ್ರೀನಿವಾಸ ದೇವರು ಸ್ವತಃ ಕನಸಿನಲ್ಲಿ ಬಂದು ನಿಮ್ಮ ವಂಶವನ್ನು ಉದ್ಧರಿಸುವ ಮತ್ತು ಜಗತ್ತಿಗೆ ಜ್ಞಾನ ನೀಡುವ ಪುತ್ರನು ಜನಿಸುತ್ತಾನೆ ಎಂದು ವರ ನೀಡ್ತಾರಂತೆ ತಿರುಪತಿ ತಿಮ್ಮಪ್ಪ. ಅದು ತಿಮ್ಮಪ್ಪ ಭಟ್ಟರಿಗೆ ಮತ್ತು ಗೋಪಮ್ಮ ಅಂದರೆ ರಾಯರ ತಂದೆ ತಾಯಿ ಕನಸಲ್ಲಿ ಬಂದು ಈ ರೀತಿ ವರ ಪ್ರಸಾದನ ಕೊಡ್ತಾರಂತೆ. ಆವಾಗ ರಾಯರು ಜನನ ಆಗ್ತಾರಂತೆ. ತಿಮ್ಮಪ್ಪನ ಒಂದು ಅನುಗ್ರಹದಿಂದ ಜನಿಸಿದ ಮಗುವಾಗಿದ್ದರಿಂದ ಆ ಮಗುವಿಗೆ ವೆಂಕಟನಾಥ ಎಂದು ನಾಮಕರಣ ಮಾಡ್ತಾರೆ. ಯಾಕಂತಂದರೆ ತಿಮ್ಮಪ್ಪನ ಆಶೀರ್ವಾದ ತಗೊಂಡು ಜನಿಸಿದ್ರಿಂದ ಆ ಒಂದು ಮಗುನ ಹೆಸರು ವೆಂಕಟನಾಥ ಎಂದು ನಾಮಕರಣ ಮಾಡ್ತಾರೆ. ವೆಂಕಟನಾಥರೇ ಮುಂದೆ ಸನ್ಯಾಸಿ ದೀಕ್ಷೆ ಪಡೆದು ನಮಗೆಲ್ಲ ಆರಾಧ್ಯ ದೈವ ಆದ ಶ್ರೀ ರಾಘವೇಂದ್ರ ಸ್ವಾಮಿಗಳಾದರು. ನೋಡಿ ಎಂತೆಂಥ ಮಹತ್ವಗಳಿದೆ. ಭಕ್ತರ ಕಷ್ಟಗಳನ್ನು ನೀಗಲು ಸಾಕ್ಷಾತ್ ತಿರುಪತಿ ತಿಮ್ಮಪ್ಪನ ವರಪ್ರಸಾದವಾಗಿ ಭುವನಗಿರಿಯಲ್ಲಿ ಅವತರಿಸಿದವರೇ ನಮ್ಮ ಗುರುರಾಯರು. ತಿಮ್ಮಣ್ಣ ಭಟ್ಟ ಮತ್ತು ಗೋಪಮ್ಮ ದಂಪತಿಗಳ ಪುಣ್ಯಫಲವಾಗಿ ವೆಂಕಟನಾಥ ಎಂಬ ಹೆಸರಿನೊಂದಿಗೆ ರಾಯರ ಅವತಾರವಾಯಿತು. ಅಂದಿನ ಆ ಬಾಲಕ ವೆಂಕಟನಾಥನೇ ಇಂದು ಕೋಟಿ ಭಕ್ತರ ಪಾಲಿನ ಕಾಮಧೇನು. ರಾಯರು ಕೇವಲ ಒಬ್ಬ ಸಾಮಾನ್ಯ ಮನುಷ್ಯರಾಗಿ ಹುಟ್ಟಲಿಲ್ಲ. ಅವರು ಹಿಂದೆ ಶಂಕುಕರ್ಣ ದೇವತೆ, ನಂತರ ಪ್ರಹ್ಲಾದ್ ರಾಜ್, ಆಮೇಲೆ ವ್ಯಾಸರಾಜರಾಗಿ ಜನಿಸಿ 4ನೇ ಅವತಾರವಾಗಿ ರಾಘವೇಂದ್ರ ಸ್ವಾಮಿಗಳಾಗಿ ಬಂದರು ಎಂಬ ಭಕ್ತರ ನಂಬಿಕೆ ಇದೆ ಸ್ನೇಹಿತರೆ. ನೋಡಿದಲ್ವಾ ಸ್ನೇಹಿತರೆ, ರಾಯರು ಇವತ್ತು ಎಷ್ಟು ಕಷ್ಟಗಳನ್ನು ನೀಗಿಸ್ಕೊಂಡು ತಂದೆ ತಾಯಿ ಆರ್ಕೆ ಹೊತ್ಕೊಂಡು ಅದಾದ ನಂತರ 3ನೇ ಮಗನಾದ ರಾಯರು ನಮ್ಮ ಒಂದು ರಾಯರು, ಗುರುರಾಯರು ಅಂತ ಹೇಳ್ಬೋದು. ನಿಜಕ್ಕೂ ತುಂಬ ಅದ್ಭುತವಾದ ಒಂದು ಜನನ ಇವ್ರದ್ದು ಅಂತಲೇ ಹೇಳ್ಬೋದು. ಅಷ್ಟೇ ಕಡು ಬಡತನ ಇತ್ತು ಇವರಿಗೆ. ಇವತ್ತು ನಾವೆಲ್ಲ ತಿಂಗಳಲ್ಲಿ 2 ಸರಿ ಏಕಾದಶಿ ಮಾಡಿದರೆ, ಆದರೆ ರಾಯರು ತಿಂಗಳಲ್ಲಿ 2 ಸಾರಿ ಊಟ ಮಾಡ್ತಾ ಇದ್ರಂತೆ. ತುಂಬ ಆಶ್ಚರ್ಯಕರವಾದ ವಿಚಾರ ಅಂತಲೇ ಹೇಳ್ಬೋದು. ಇವತ್ತಿನ ಕಾಲದಲ್ಲಿ ನಾವು ತಿಂಗಳಲ್ಲಿ 2 ಸಾರಿ ಏಕಾದಶಿ ಮಾಡ್ತೀವಿ, ಆದರೆ ರಾಯರು ಆಗಲ್ಲ. ತಿಂಗಳಲ್ಲಿ
2 ಸರಿ ಊಟ ಮಾಡಿ ಇಡೀ ದಿನಗಳಂದರೆ ಇಡೀ ತಿಂಗಳೇ ಒಂದು ಏಕಾದಶಿ ಮಾಡ್ತಾ ಇದ್ರಂತೆ. ಅಷ್ಟು ಕಡು ಬಡತನ ಇತ್ತಂತೆ. ಆದರೆ ಊಟ ಇಲ್ಲಾಂದ್ರೂ ಪರವಾಗಿಲ್ಲ, ಧರ್ಮದ ಹಾದಿಯನ್ನು ಯಾವತ್ತೂ ಕೈ ಬಿಡಲಿಲ್ಲ ಅಂತೆ. ಅದಕ್ಕೆ ರಾಯರಿಗೆ ಆಡಂಬರ ಇಷ್ಟ ಆಗಲ್ಲ. ಸರಳವಾಗಿ ಮನೆಯಲ್ಲೇ ಒಂದು ರಾಯರ ಫೋಟೋಕ್ಕೆ, ವಿಗ್ರಹಕ್ಕೆ ಪೂಜೆ ಮಾಡಿಕೊಂಡ್ರೆ ಸರಳವಾಗಿ ನಮಗೆ ನಮ್ಮ ಹಿಂದೆ ರಾಯರಿದ್ದಾರೆ ಅಂತ ತೋರಿಸ್ತಾರಂತಲೇ ಹೇಳ್ಬೋದು. ನಮ್ಮ ಹಿಂದೆ ನಿಜವಾಗ್ಲೂ ರಾಯರಿದ್ದಾರೆ. ರಾಯರು ನಂಬಿದವರಿಗೆ ಕೈ ಬಿಡಲ್ಲ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇದು ವರ್ಧಂತಿ ದಿನ ಪ್ರತಿಯೊಬ್ಬರು ಕೇಳಲೇಬೇಕಾದಂಥ ವಿಡಿಯೋ ಅಂತಲೇ ಹೇಳ್ಬೋದು. ಕೇಳಿದ ಮೇಲೆ ನೀವು ಪುನೀತರಾಗ್ತೀರ ಅಂತಲೇ ಹೇಳ್ಬೋದು. ಯಾರೆಲ್ಲ ಕೊನೆ ತನಕ ವಿಡಿಯೋ ನೋಡಿದರೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ರಾಯರಿದ್ದಾರೆ.